ಈ ದುರ್ಯೋಧನನು ಎಷ್ಟು ಅಹಂಕಾರದಲ್ಲಿ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ಮರ್ಯಾದೆ ಮಾಡಿದರು, ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವುದಲ್ಲ. ಇರಲಿ, ನಾನು ಈ ಭೂಮಿಯನ್ನು ನನ್ನ ಪಾದದಿಂದ ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗಿ ಚಕ್ರವರ್ತಿಯಾದ ನೀನು ಸಾಮಾನ್ಯ ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ಕೃಷ್ಣ, ಅಡಿಯಿಂದ ಮುಡಿಯವರೆಗೂ ನಿನ್ನ ದೃಢಕಾಯವು ಸಡಿಲಿಸಿರುವುದೋ ಇಲ್ಲವೋ ಎಂದು ನೋಡಿದ ಮಾತ್ರಕ್ಕೆ ನಿನ್ನ ಅಡಿಗೆಯೆಂದು ಭಾವಿಸಬೇಡ. ಗೋಪಾಲನಾಗಿ ಗೋವುಗಳನ್ನು ಕಾಣುತ್ತಾ ಇದ್ದು ಚಾರನಾಗಿ ಅನೇಕ ಗೋಪಿಕಾ ಸ್ತ್ರೀಯರನ್ನು ಕೆಡಿಸಿದ್ದಾಯಿತು. ಮೋಸದಿಂದ ಅನೇಕರನ್ನು ಕೊಂದಿದ್ದಾಯಿತು. ನೀನು ಬರುವೆ ಎಂದು ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿದ್ದರು. ನೆಟ್ಟರೆ ನನ್ನ ಅರಮನೆಗೆ ಬಾರದೆ ಪೂರ್ವದಾಸೀಕೃತನಾದ ಈ ವಿಧನ ಮನೆಗೆ ಹೋಗಲು ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿಲ್ಲವೇ? ಅವರ ಮನೆಯಾದರೂ ಹೋಗಬಾರದೆ. ಒಲ್ಲರಿಂದ ಪೋಷಿತನಾದ ನಿನಗೆ ಒಲ್ಲ ಬುದ್ಧಿಯೂ ಓದಿಕೆ ಒಂದಾಯಿತು. ಈ ಪೀಠವನ್ನು ನೀನು ಅನೇಕ ಗೋಪಿಕಾ ಸ್ತ್ರೀಯರ ನಾಟಕವನ್ನು ಮಾಡಿರುವೆ ಅಲ್ಲವೇ? ಹಾಗಾದರೆ ನಮ್ಮ ಅರಮನೆಯ ನಾಟ್ಯ ರಾಣಿಯರ ನಾಟಕವನ್ನು ವೀಕ್ಷಿಸು. ಅವರಲ್ಲಿ ರಾಜನರ್ತ